ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಐತಿಹಾಸಿಕ ಪ್ರಸಿದ್ಧ ಜುಂಜಪ್ಪನ ಕ್ಷೇತ್ರಕ್ಕೆ ರಸ್ತೆ ಮಾಡಲಾಗಿತ್ತು ನೋಡ್ರಿ. ಫಸ್ಟು ಕಳಪೆ ಕಾಮಗಾರಿ ಮಾಡಿದ್ದಾರೆ, ಆಮೇಲೆ ಸುಮ್ಮನೆ ಪ್ಯಾಚ್ ಹಾಕಿದ್ದಾರೆ. ರಸ್ತೆ ಸಂಪೂರ್ಣವಾಗಿ ಬಿರುಕು ಈ ಉದ್ದೇಶಕ್ಕೆ ಬಂದು ನೋಡ್ರಿ ಸಿಮೆಂಟ್ ಹಾಕಿದ್ದಾರೆ. ಸಿಮೆಂಟ್ ಹಾಕ್ಬಿಟ್ಟು ಅದನ್ನು ಪ್ಯಾಚ್ ಅಪ್ ಮಾಡಿದ್ದಾರೆ ನೋಡಿ. ಸಂಪೂರ್ಣ ಇದು ಕಳಪೆ ಕಾಮಗಾರಿ ನೋಡ್ರಿ, ನೋಡ್ತಾ ಇದ್ದೀರಾ. ಯಾರಾದರೂ ಸಿಮೆಂಟ್ ಹಾಕ್ತಾರೆ ಇಲ್ಲಿ, ಇದನ್ನು ತೆಗೆದ್ಬಿಟ್ಟು ಸಿಮೆಂಟ್ ಹಾಕಿದ್ದಾರೆ. ಇದು ವರ್ಷಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ ಜುಂಜಪ್ಪನ ಕ್ಷೇತ್ರಕ್ಕೆ. ಒಂದು ಉತ್ತಮವಾಗಿರಲಿ ಅಂತ ಭದ್ರಾ ಮೇಲ್ದಂಡೆ ಯೋಜನೆಯ ಅನುದಾನದಲ್ಲಿ ರಸ್ತೆ ಮಾಡಲಾಗಿತ್ತು. ಈ ಥರ ಕಳಪೆ ಕಾಮಗಾರಿ ಆದ ಕಾರಣ ಈ ಥರ ಸಿಮೆಂಟ್ ಹಾಕಿ ಪ್ಯಾಚ್ ಮಾಡಿದ್ದಾರೆ. ನೋಡ್ತಾ ನೋಡ್ರಿ, ಶಿರಾ ತಾಲೂಕಿನ ಜುಂಜಪ್ಪನ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಒಂದು ರಸ್ತೆ ಇದು. ಕಳಪೆ ಕಾಮಗಾರಿ ಆಗಿರೋ ಕಾರಣ ನಿನ್ನೆ ಎಲ್ಲ ರೆಡಿ ಮಾಡಿದ್ದಾರೆ. ಇಲ್ಲೂ ಅದೇ ಥರ ಆಗಿದೆ ನೋಡಿ, ಸಿಮೆಂಟ್ ಹಾಕಿಬಿಟ್ಟು ಪ್ಯಾಚ್ ಮಾಡಿದ್ದಾರೆ ಕಳಪೆ ಕಾಮಗಾರಿ ಆಗಿರೋ ಕಾರಣ. ಬ್ರಿಡ್ಜ್ ಮೂಲಕನೇ ಕೆರೆಗೆ ನೀರು ಹೋಗ್ತವೆ, ಆದರೆ ಸೈಡ್ ಕಲ್ಲು ಪಿಚ್ಚಿಂಗ್ ಮಾಡಬೇಕಿತ್ತು. ಕಲ್ಲು ಪಿಚ್ಚಿಂಗ್ ಮಾಡಬೇಕು, ಆದರೂ ಯಾವ ಪಿಚ್ಚಿಂಗು ಇಲ್ಲ. ಹಳೆ ಸೇತುವೆ ಇತ್ತಲ್ಲ, ಕಿತ್ತಿರೋ ಕಲ್ಲನ್ನೇ ಹಾಕ್ಬಿಟ್ಟಿದ್ದಾರೆ. ಈ ಕಡೆ ಕೂಸಿದ್ರೆ ತಿರ್ಗಾ ಮತ್ತೆ ರೋಡು ಪ್ರಾಬ್ಲಮ್ ಆಗ್ತದೆ ನೋಡಿರಿ. ನೋಡ್ತಾ ಇದ್ದೀರಾ, ಕಲ್ಲು ಪಿಚ್ಚಿಂಗ್ ಮಾಡ್ಬೇಕಿಲ್ಲಿ. ಇದು ಕೆರೆಗೆ ಹೋಗ್ತಾವೆ ನೀರು, ಇಲ್ಲಿಂದ ಬಂತಕ್ಕಂಥವು ನೀರುಗಳು. ಆದರೆ ಇದು ಕಲ್ಲು ಪಿಚ್ಚಿಂಗ್ ಇಲ್ಲ, ಏನೂ ಇಲ್ಲ. ಹಳೆ ಸೇತುವೆನೇ ರೆಡಿ ಮಾಡಿದ್ದಾರೆ ಅಷ್ಟೇ. ಕಳಪೆ ಕಾಮಗಾರಿ ಮಾಡಿ ಆಮೇಲೆ ಇದನ್ನು ಪ್ಯಾಚ್ ಅಪ್ ಮಾಡಿದ್ದಾರೆ. ಡಾಂಬರ್ ನೋಡಿ ಇದಾಗಿರೋದು, ಸುಮ್ಮನೆ ಕಲ್ಲು ಹಾಕಿದ್ದಾರೆ. ಇದು ಕಲ್ಲು ಪಿಚ್ಚಿಂಗ್ ಮಾಡೇ ಇಲ್ಲ. ಕಲ್ಲು ಪಿಚ್ಚಿಂಗ್ ಮಾಡಬೇಕು, ಯಾಕಂದ್ರೆ ನೀರು ಸಾಕಷ್ಟು ಪ್ರಮಾಣದಲ್ಲಿ ಮಳೆಗಾಲದಲ್ಲಿ ಹರಿತಿದೆ. ಐತಿಹಾಸಿಕ ಪ್ರಸಿದ್ಧ ಜುಂಜಪ್ಪನ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ರಸ್ತೆ ಇದು ನೋಡಿ. ಸಂಪೂರ್ಣವಾಗಿ ಇದು ಡಾಂಬರೀಕರಣ ಮಾಡಿದರು, ಆದರೆ ಅಲ್ಲಲ್ಲಿ ಬಿರುಕು ಬಿಟ್ಟ ಕಾರಣ ನಿನ್ನೆ ಬಂದು ಸಿಮೆಂಟ್ ಹಾಕಿದ್ದಾರೆ. ಸಂಪೂರ್ಣವಾಗಿದ್ದು ನೋಡಿರಿ, ನೋಡ್ತಾ ಇದ್ದೀರಾ. ಡಾಂಬರ್ ಕಿತ್ತೋಗಿತ್ತು, ಕಿತ್ತೋಗಿದ್ರೆ ಮೇಲೆ ಏನು ಹಾಕಿದ್ದಾರೆ ಅಂದರೆ ಸಿಮೆಂಟ್ ಹಾಕಿದ್ದಾರೆ. ಸಿಮೆಂಟ್ ಉಳಿತದೆ ಹೇಳ್ರಿ, ಈ ಥರ ಸಿಮೆಂಟ್ ಹಾಕಿದ್ದಾರೆ. ಎರಡು ಕಡೆ ಸೇತುವೆ ಹತ್ರ ಇದೇ ಥರ ಹಾಕಿದ್ದಾರೆ. ಸಂಪೂರ್ಣವಾಗಿ ಕಾಂಕ್ರೀಟ್ ಟೈಪ್ ಹಾಕಿದ್ದಾರೆ ನೋಡಿ. ಈ ಥರ ಬಿರುಕು ಬಿಟ್ಟು ಕಂಪ್ಲೀಟಾಗಿ ಇದಾಗಿತ್ತು. ಈಗ ಅದನ್ನು ಎರಡು ಕಡೆ ಆಗೋದು ಇದು ನೋಡಿರಿ. ಈಗ 2-3 ಕಡೆ ಇದೇ ಥರ ಇದೆ. ಈಗ ಡಾಂಬರ್ ತೆಗೆದ್ಬಿಟ್ಟು ಈ ಥರ ಸಿ ಟೈಪ್ ಹಾಕಿದ್ದಾರೆ. ಕುಸ್ತೋಗಿದ್ದು ಕಂಪ್ಲೀಟಾಗಿ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು, ಆದರೆ ಥೈರಾಯ್ಡನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.